ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣನ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ. ಸೊ ಆ ದಿನಾಂಕನ ಯಾವ ದಿನಾಂಕದವರೆಗೆ ಈ ಒಂದು ಗೃಹಲಕ್ಷ್ಮಿ 16, 17ನೇ ಕಂತಿನ ಹಣ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಹಿಂದೆ 15 ಕಂತಿನ ಹಣವರೆಗೆ ಒಂದು ಹಣನ ಬಂದಿರುವಂಥದ್ದು. 15ನೇ ಕಂತಿನ ಅಂತಂದರೆ ಒಟ್ಟು ಟೋಟಲ್ ಆಗಿ 30,000 ರೂಪಾಯಿ ಒಂದು ಹಣನ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಒಂದು ಬಂದಿರುವಂಥದ್ದು. ಇವಾಗ 16 ಮತ್ತು 17ನೇ ಕಂತಿನ ಹಣನ ದಿನಾಂಕನ ಒಂದು ಫಿಕ್ಸ್ ಮಾಡಿರುವಂಥದ್ದು. ಸೊ ಈ ಹಿಂದೆಯೂ ಕೂಡ ದಿನಾಂಕಗಳು ಫಿಕ್ಸ್ ಮಾಡ್ತಾ ಬಂದಿದ್ದರು. ಆದರೂ ಕೂಡ ಆ ದಿನಾಂಕಕ್ಕೆ ಸರಿಯಾಗಿ ಒಂದು ಹಣನ ಪ್ರತಿಯೊಬ್ಬರ ಖಾತೆಗಳಿಗೆ ಒಂದು ಹಣನ ಹಾಕಿಲ್ಲ. ಸೊ ಇವಾಗಲೂ ಕೂಡ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ದಿನಾಂಕನ ಹೇಳಿದ್ದಾರೆ. ಹಾಗಾಗಿ ಆ ಒಂದು ದಿನಾಂಕದ ಒಳಗೆ ಬರುತ್ತೆ ಇಲ್ಲವೋ ಎಂಬುದನ್ನು ನೋಡೋಣ. ಗೃಹಲಕ್ಷ್ಮಿ 16ನೇ ಕಂತಿನ ನೋಡೋದಾದರೆ, ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಇದೇ ಒಂದು ಫೆಬ್ರವರಿ 10ನೇ ತಾರೀಕು ಒಳಗಾಗಿ ಬಿಡುಗಡೆ ಮಾಡ್ತೀವಿ. ಪ್ರತಿಯೊಬ್ಬರ ಖಾತೆಗಳಿಗೆ ಬರಬೇಕಂತಂದರೆ ಸುಮಾರು ಫೆಬ್ರವರಿ 15ರ ಒಳಗಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಈ ಒಂದು ಹಣನ ಜಮಾ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸಿರುವಂಥದ್ದು. ನಂತರ ಗೃಹಲಕ್ಷ್ಮಿ 17ನೇ ಕಂತಿನ ಹಣ ನೋಡೋದಾದರೆ, ಗೃಹಲಕ್ಷ್ಮಿ 17ನೇ ಕಂತಿನ ಹಣನ ಇದೇ ಫೆಬ್ರವರಿ 15ರ ನಂತರ ಪ್ರತಿಯೊಬ್ಬರ ಗೃಹಲಕ್ಷ್ಮಿಯರಿಗೆ ಹಣನ ನಾವು ಕ್ರೆಡಿಟ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ 4,000 ರೂಪಾಯಿ ಹಣನ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ನಾವು ಗೃಹಲಕ್ಷ್ಮಿಯರ ಖಾತೆಗೆ ಹಾಕ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸಿದ್ದಾರೆ. ಸೊ ಟೋಟಲಾಗಿ ಇಲ್ಲಿವರೆಗೆ ಅಂತಂದರೆ 3 ತಿಂಗಳ ಹಣನ ಬರಬೇಕಾಗಿರುವಂಥದ್ದು. ಕೇವಲ ಇವರು 2 ತಿಂಗಳ ಹಣ ಮಾತ್ರ, 4,000 ರೂಪಾಯಿ ಹಣನ ಮಾತ್ರ ಜಮಾ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹೀಗಾಗಿ ಇನ್ನೂ ಕೂಡ 1 ತಿಂಗಳ ಹಣನ ಪೆಂಡಿಂಗ್ ಆಗಿ ಉಳಿಯುತ್ತೆ. ಸೊ ಇವರು ಏನು ಮಾಡಬೇಕಪ್ಪ ಅಂತಂದರೆ, ಸಾಕಷ್ಟು ಒಂದು ಈ ರೀತಿಯಾಗಿ ಪ್ರತಿ ತಿಂಗಳು ಡಿಲೇ ಆಗ್ತಾಯಿದೆ ಮತ್ತು ಪ್ರತಿ ತಿಂಗಳು ಲೇಟಾಗಿ ಈ ಒಂದು ಹಣನ ಹಾಕ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರದವರು ಒಂದು ನಿರ್ದಿಷ್ಟವಾದಂಥ ಒಂದು ದಿನಾಂಕನ ಮಾಡಿ ಪ್ರತಿ ತಿಂಗಳು ಆ ಒಂದು ದಿನಾಂಕಕ್ಕೆ ಬಿಡುಗಡೆ ಮಾಡಬೇಕು. ಸೊ ಪ್ರತಿ ತಿಂಗಳು ಒಂದು ದಿನಾಂಕನ ಫಿಕ್ಸ್ ಮಾಡಬೇಕು. ಆ ಒಂದು ದಿನಾಂಕದಂದೇ ಪ್ರತಿಯೊಂದು ತಿಂಗಳ ಹಣನ ಬಿಡುಗಡೆ ಮಾಡಬೇಕು. ಆವಾಗ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಒಂದು ದಿನಾಂಕನೂ ಫಿಕ್ಸ್ ಮಾಡೋದಿಲ್ಲ. ಸೊ ನಾವು ಹಣನ ಹಾಕ್ತೀವಿ ಅಂತಲೇ ಈ ರೀತಿಯಾಗಿ ದಿನಗಳನ್ನು ಮುಂದೂಡಲಾಗ್ತಾಯಿದೆ. ಹೀಗಾಗಿ ಸಾಕಷ್ಟು ಒಂದು ಬಡ ಮಹಿಳೆಯರಿಗಾಗಿರ್ತಿರಬೇಕು ಮತ್ತು ಗೃಹಲಕ್ಷ್ಮಿ ಹಣನೇ 2,000 ರೂಪಾಯಿ ಬಡ ಮಹಿಳೆಯರಿಗೆ ಭಾಳಷ್ಟು ಒಂದು ಅನುಕೂಲ ಆಗ್ತಾ ಇರುವುದರಿಂದ ಭಾಳಷ್ಟು ಜನರು ಈ ಒಂದು ಹಣದ ಮೇಲೆ ಭಾಳಷ್ಟು ಜನರು ಡಿಪೆಂಡ್ ಆಗಿದ್ದಾರೆ. ಸೊ ಅವರ ಒಂದು ತಿಂಗಳ ಮನೆ ಖರ್ಚಿಗಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕ ಒಂದು ಮಕ್ಕಳ ಫೀಸ್ ಆಗಿರ್ಬೋದು ಸ್ಕೂಲಲ್ಲಿ. ಸೊ ಶ್ರೀಮಂತರಿಗೆ ಏನು ಅನಿಸೋದಿಲ್ಲ. ಹಾಗಾಗಿ ಬಡ ಮಹಿಳೆಯರಿಗೆ ಭಾಳಷ್ಟು ಒಂದು ತೊಂದರೆ ಆಗ್ತಾ ಇರುವಂಥದ್ದು, ಈ ರೀತಿಯಾಗಿ ಲೇಟ್ ಆಗ್ತಾ ಇರೋದ್ರಿಂದ ಇದ್ರ ಮೇಲೆ ಡಿಪೆಂಡ್ ಆಗಿ ಕೆಲವೊಂದಿಷ್ಟು ಅವರು ಒಂದು ಯಾವುದೋ ರೀತಿಯಾಗಿರ್ತಕ್ಕಂಥ ಅಂತಂದರೆ ಎಲ್ಲಿ ಹಣನ ಕಟ್ಟೋದಾಗಿರ್ಬೋದು ಅಥವಾ ಹೂಡಿಕೆ ಮಾಡಿರ್ಬೋದು. ಅದಕ್ಕಾಗಿ ಮತ್ತು ಈ ಗೃಹಲಕ್ಷ್ಮಿ ಹಣನ ಬರುತ್ತೆ ಅಂತ ಒಂದು ನಿರ್ಧಾರ ಇಟ್ಕೊಂಡು ಸೊ ಬೇರೆಯವರ ಹತ್ರ ಒಂದು ಹಣನ ತೆಗೆದುಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಬಡ ಮಹಿಳೆಯರು ಮಾಡಿದ್ದಾರೆ. ಹೀಗಾಗಿ ಅವು ಹಣನ ಕಟ್ಟಬೇಕಾದ್ರೆ ಸೊ ಗೃಹಲಕ್ಷ್ಮಿ ಹಣನ ಬರುತ್ತೆ ಅಂತ ನಂಬಿ ಈ ರೀತಿಯಾಗಿ ಒಂದು ಹಣನ ತೆಗೆದುಕೊಂಡಿರ್ತಾರೆ. ಸೊ ಹಣನ ಕಟ್ಟಬೇಕಂದ್ರೆ ಪ್ರತಿ ತಿಂಗಳು ಹಣ ಬಂದರೆ ಮಾತ್ರ ಅವರು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸರಿಯಾದ ಸಮಯಕ್ಕೆ ಒಂದು ಹಣನ ಹಾಕ್ತಾ ಇರಲಿಲ್ಲ. ಹೀಗಾಗಿ ಬಡ ಮಹಿಳೆಯರಿಗೆ ಭಾಳಷ್ಟು ಒಂದು ತೊಂದರೆ ಆಗ್ತಾ ಇರುವಂಥದ್ದು. ಇದಿಷ್ಟು ಒಂದು ಗೃಹಲಕ್ಷ್ಮಿ 16, 17ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಮತ್ತು ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.